ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ ಮುಕ್ತಾಯ ಆಗೋದಕ್ಕೆ. ಇವತ್ತು ಮತ್ತು ನಾಳೆ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕಣದಲ್ಲಿರ್ತಕ್ಕಂಥವರು ಒಟ್ಟು 6 ಜನ. ಈ 6 ಜನರಲ್ಲಿ ಯಾರಿಗೆ ಬಿಗ್ ಬಾಸ್ ಸೀಸನ್ 12ರ ಕಿರೀಟ? ಇಡೀ ರಾಜ್ಯದಲ್ಲಿ ಈಗ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಬಿಗ್ ಬಾಸ್ ವಿನ್ನರ್ ಯಾರು? ಕೆಲವರು ಗಿಲ್ಲಿ ನಟ ಅಂತಾರೆ, ಕೆಲವರು ಅಶ್ವಿನಿ ಗೌಡ ಅಂತಾರೆ, ಕೆಲವರು ರಕ್ಷಿತಾ ಅಂತಾರೆ. ಅವರವರ ಫೇವರೆಟ್ ಕಂಟೆಸ್ಟೆಂಟ್ಗಳ ಪರವಾಗಿ ಅವರು ಕೂಡ ವೋಟ್ ಮಾಡ್ತಾನೆ ಇದ್ದಾರೆ. ಅಂತಿಮವಾಗಿ ನಾಳೆಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾಳೆ ರಾತ್ರಿ ಯಾರು ಕಪ್ಪನ್ನು ಎತ್ತಿ ಹಿಡಿಯಲಿದ್ದಾರೆ ಅಂತ. ಒಂದು ರೀತಿ ಬಿಗ್ ಬಾಸ್ ಫೀವರ್ ಈಗ ರಾಜ್ಯಾದ್ಯಂತ ಶುರುವಾಗಿದೆ. ಈ 6 ಜನದಲ್ಲಿ ಗೆಲ್ಲೋರು ಯಾರು? ಎಲ್ಲರೂ ಕೂಡ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ. ಹಾಗೆ ನೋಡಕ್ಕೆ ಹೋದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ದೊಡ್ಡ ಮನೆ ಆಟದ ಹವಾ ಜಾಲತಾಣದಲ್ಲಿ ಫುಲ್ ಹಲ್ಚಲ್ ಎಬ್ಬಿಸಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಪರ ಜಾಲತಾಣದಲ್ಲಿ ವೋಟಿಂಗ್ ಹವಾ ಜೋರಾಗಿದೆ. ಸೀಸನ್ 12ರ ಬಿಗ್ ಬಾಸ್ ಕಿರೀಟ ಹಾಗಾದರೆ ಯಾರ ಪಾಲಿಗೆ? 6 ಸ್ಪರ್ಧಿಗಳ ನಡುವೆ ಶುರುವಾಗಿದೆ ದೊಡ್ಡ ಮಟ್ಟದ ಜಿದ್ದಾಜಿದ್ದಿನ ಪೈಪೋಟಿ. ನೆಚ್ಚಿನ ಸ್ಪರ್ಧಿಯನ್ನು ಗೆಲ್ಲಿಸೋದಕ್ಕೆ ಫ್ಯಾನ್ಸ್ನಿಂದಲೂ ಅಖಾಡ ರೆಡಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ವೋಟಿಂಗ್ ಪ್ಯಾಟ್ರನ್ ಇರುತ್ತೆ. ವೋಟ್ ಮಾಡಬೇಕು ನಿಮ್ಮ ಇಷ್ಟದ ಸ್ಪರ್ಧಿಯ ಪರವಾಗಿ. 99 ವೋಟೇನೋ ಮಾಡೋ ಆ ಥರದ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ವೋಟ್ ಮಾಡಬೇಕು, ಗೆಲ್ಲಿಸಬೇಕು. ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಬರಬೇಕು. ಇವತ್ತಿಗೆ ನನ್ನ ಪ್ರಕಾರ 2 ಹೊರಗೆ ಬರ್ತಾರೆ 6 ಜನರ ಪೈಕಿ. ನಾಳೆಗೆ 4 ಜನ ಉಳ್ಕೋತಾರೆ. ಅದರಲ್ಲಿ 2ರನ್ನು ಫೈನಲಿಸ್ಟ್ ಅಂತಂದ್ಬಿಟ್ಟು ವೇದಿಕೆಗೆ ಸುದೀಪ್ ಕರ್ಕೊಂಡು ಬರ್ತಾರೆ. ಆ ಕ್ಷಣಕ್ಕೋಸ್ಕರ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಈ ಸರ್ತಿ ಬಿಗ್ ಬಾಸ್ ಸೀಸನ್ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಸಿತ್ತು. ಗಿಲ್ಲಿ ನಟನ ಕಾಮಿಡಿ ಎಂಟೈರ್ ಎಪಿಸೋಡ್ನಲ್ಲಿ ಕಂಡು ಬಂತು. ಹಾಗಾಗಿ ಜನ ಎಲ್ಲ ಈಗ ಪೂಜೆ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರಂತೆ, ತಮ್ಮ ನೆಚ್ಚಿನ ನಟ ಗೆಲ್ಲಬೇಕು ಅಂತ. ಡಿಮಿಲ್ ಡಕ್ಕ ಡಮಾಲ್ ಡಿಮಿಲ್ ಡಕ್ಕ ಡಮಾಲ್ ಡಿಮಿಲ್ ಡಕ್ಕ ವೋಟ್ ಫಾರ್ ಗಿಲ್ಲಿ ನಟಂಗೆ